ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವೀಡಿಯೋಗೆ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ನಾನು ಮ್ಯಾಂಗೋ ಪ್ಯೂರಿನ ಹೇಗೆ ಮಾಡ್ಕೊಡ್ತಿದ್ದೀನಿ ನನ್ನ ಮಗಳಿಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಆಲ್ಮೋಸ್ಟ್ ಒಂದು ಮಾವಿನ ಹಣ್ಣು ಮೀಡಿಯಮ್ ಸೈಜ್ದು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಮಾವಿನ ಹಣ್ಣು ಹೆಚ್ಚೋಕ್ಕೆ ಮುಂಚೆ ಒಂದು ಹಾಫ್ ಆನ್ ಅವರ್ ಆದ್ರೂ ಅದನ್ನು ಉಪ್ಪು ನೀರಲ್ಲಿ ನೆನೆಸ್ತೀನಿ. ಸೊ ಇದರಿಂದ ಫೈಟಿಕ್ ಆ್ಯಸಿಡ್ ಅನ್ನೋದು ಏನಿರುತ್ತೆ ಅದು ಕಡಿಮೆ ಆಗುತ್ತೆ, ಬಾಡಿಗೆ ಹೀಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇದನ್ನು ನಾನು ಫಾಲೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಕ್ಲೀನ್ ಕೂಡ ಚೆನ್ನಾಗಿ ಆಗುತ್ತೆ, ಪೆಸ್ಟಿಸೈಡ್ಸ್ ಏನಾದರೂ ಇದ್ರೂ ಚೆನ್ನಾಗಿ ಹೋಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಅದನ್ನು 2 ಪೀಸಸಲ್ಲಿ ಕಟ್ ಮಾಡ್ಕೊತೀನಿ. ಸೊ ನಾನು ಯೂಶ್ವಲಿ ಕೇರ್ಫುಲ್ಲಾಗಿ ನೋಡ್ತೀನಿ, ಸಣ್ಣ ಸಣ್ಣ ವೈಟ್ ಹುಳಗಳು ಇರುತ್ತಲ್ಲ, ಸೊ ಆ ಥರ ಏನಾದರೂ ಇದ್ದರೆ ಕೊಡೋದು ಬೇಡ ಅಂದ್ಬಿಟ್ಟು ಡೀಪಾಗಿ ನೋಡಿದ್ದಾದಮೇಲೆ ವಾಟೆ ಹತ್ರ ಇರೋದು ನಾನು ಕೊಡೋಕ್ಕೆ ಹೋಗಲ್ಲ, ಜಸ್ಟ್ ಸೈಡ್ಸ್ದು ಏನಿದೆ ಮೀಟ್ ಅದನ್ನು ಮಾತ್ರ ಕೊಡ್ತೀನಿ. ಸೊ ನನ್ನ ಮಗಳಿಗೆ ಈಗ ಆಲ್ಮೋಸ್ಟ್ 1.5 ಇಯರ್ ಆಗ್ತಾ ಇರೋದ್ರಿಂದ ನಾನು ಕಂಪ್ಲೀಟ್ ಜ್ಯೂಸ್ ಥರ ಮಾಡಿ ಮಿಕ್ಸಿಗೆ ಹಾಕಿ ಕೊಡೋಕ್ಕೋಗಲ್ಲ, ಸ್ವಲ್ಪ ಪ್ಯೂರಿ ಥರನೇ ಮಾಡಿ ಕೊಡ್ತೀನಿ. ಸೊ ಪ್ಯೂರಿ ಮಾಡೋಕ್ಕೆ ನಾನಿಲ್ಲಿ ಫಸ್ಟ್ ಈ ಥರ ಸ್ಕ್ವೇರಾಗಿ ಕಟ್ ಮಾಡಿಕೊಂಡು ನೈಫಿಂದ ಈ ಥರ ನಿಧಾನಕ್ಕೆ ತೆಗಿತೀನಿ. ಸೊ ಹೋಳ್ ಥರನೇ ಬಂದುಬಿಡುತ್ತೆ. ಸೊ 1.5-2 ಇಯರ್ಸ್ ಮಕ್ಕಳಿಗೆಲ್ಲ ಇದನ್ನು ಡೈರೆಕ್ಟಾಗಿ ಹೆಚ್ಚಿಬಿಟ್ಟು ಕೊಟ್ಟರೆ ಹಾಗೆ ಡೈರೆಕ್ಟಾಗಿ ತಿಂತಾರೆ. ಸೊ ಇವಳಿನ್ನ ಅಷ್ಟು ಆಗೆಲ್ಲ ಹಲ್ಲು ಬಂದಿಲ್ಲ, ಸೊ ಅದಕ್ಕೆ ಅಭ್ಯಾಸ ಇಲ್ಲ ಅಂತ ಹೇಳಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಈ ಥರದ್ದು ಎಲ್ಲ ತೆಕ್ಕೊಂಡ್ಬಿಡ್ತೀನಿ ನಾನು ಪೀಸಸ್ ಮಾಡಿಕೊಂಡು ಕಂಪ್ಲೀಟಾಗಿ. ಒಂದು ಸತಿ ಈ ಪೀಸಸ್ ಥರ ಕಟ್ ಮಾಡಿದ್ಮೇಲೆ ನಾನು ಇನ್ನೊಂದು ಸ್ಪೂನ್, ಸ್ವಲ್ಪ ಶಾರ್ಪ್ ಸ್ಪೂನ್ ಅಥವಾ ಸೌಟಲ್ಲಿ ತೊಗೊಂಡು ನಾನು ಮಾವಿನ ಹಣ್ಣನ್ನು ಸ್ವಲ್ಪ ಸ್ಕ್ರೇಪ್ ಮಾಡ್ತೀನಿ. ಸೊ ಅವಾಗ ಎಂಟೈರ್ ಮಾವಿನ ಹಣ್ಣಿಂದ ಏನು ರಸ ಇದೆ ಎಲ್ಲ ಬಂದುಬಿಡುತ್ತೆ. ಸೊ ಆಮೇಲಿಂದ ಅದನ್ನು ಸ್ಮ್ಯಾಶ್ ಮಾಡಿ ನಾವು ಮಗುಗೆ ಕೊಡ್ಬೋದು. ನೀವು ಇಲ್ಲಿ ವೀಡಿಯೋಲ್ಲಿ ನೋಡ್ತಾ ಇರ್ಬೋದು. ಸೊ ನಾನು ಈ ಥರದೊಂದು ಸೌಟ್ ತೊಗೊಂಡು ಈ ಥರ ಜಸ್ಟ್ ಒಂದು ಸ್ಕೂಪ್ ಥರ ತೊಗೊಂಡ್ರೆ ಆಲ್ಮೋಸ್ಟ್ ಎಲ್ಲ ಫ್ಲೆಶ್ ಬಂದುಬಿಡುತ್ತೆ. ಸೊ ನಾನು ಕಟ್ ಪೀಸಸ್ ಯಾಕೆ ಮಾಡ್ತೀನಿ ಅಂದರೆ ಸ್ಮ್ಯಾಶ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಸೊ ಒಂದು ಸತಿನೇ ಈ ಥರ ಸ್ಕೂಪ್ ತೊಗೊಂಡು ಸ್ಮ್ಯಾಶ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ರಿಮೈನಿಂಗ್ ಪಾರ್ಟ್ನ ಮಾತ್ರ ನಾನು ಈ ಥರ ಸ್ಕೂಪ್ ಮಾಡಿ ಬೇರೆ ಪೀಸಸ್ನ ಹಾಗೆ ತೆಕ್ಕೋತೀನಿ. ಸೊ ಒಂದು ಸತಿ ಇವೆರಡು ಪೀಸಸ್ದು ನಾನು ಫ್ಲೆಶ್ನ ತೊಗೊಂಡು ಇಟ್ಕೋತೀನಿ. ಸೊ ಕಟ್ ಮಾಡಿರೋ ಮಾವಿನ ಹಣ್ಣು ಪೀಸಸ್ನ ನಾನು ಈ ಥರ ಪ್ಲೇಟಲ್ಲಿ ಹಾಕ್ಕೊಂಡು ಅಥವಾ ಬೌಲಲ್ಲಾದರೂ ಹಾಕ್ಕೊಂಡು ಈ ಥರ ಮ್ಯಾಶರ್ ಬರುತ್ತಲ್ಲ, ಸೊ ಆ ಮ್ಯಾಶರಲ್ಲಿ ಮ್ಯಾಶ್ ಮಾಡ್ಕೋತೀನಿ. ಸೊ ಮ್ಯಾಶರಿ ಇರಲೇಬೇಕು ಅಂತ ಅಲ್ಲ, ನಾವು ಜಸ್ಟ್ ಒಂದು ಲೋಟ ಹಿಂದೆನೂ ನಾವು ಕ್ಲೀನಾಗಿರೋ ಲೋಟದಿಂದನೂ ಈ ಥರ ಮ್ಯಾಶ್ ಮಾಡ್ಕೋಬೋದು, ಇಲ್ಲಾಂದರೆ ಯಾವುದಾದ್ರೂ ಒಂದು ಬಟ್ಲಿಂದನೂ ಕೂಡ ಮಾಡ್ಕೋಬೋದು. ಸೊ ಕ್ಲೀನಾಗಿ ಆಗುತ್ತೆ. ಸೊ ಏನಂದರೆ ಪ್ಯೂರಿ ಫಾರ್ಮಿಗೆ ತರಬೇಕು, ಕಂಪ್ಲೀಟಾಗಿ ನಮಗೆ ಫೈನ್ ಪೇಸ್ಟ್ ಏನು ಬೇಕಾಗಲ್ಲ. ಸೊ 1 ಇಯರ್ ಪ್ಲಸ್ ಮಕ್ಳಿಗೆ ಕೊಡೋದಾದರೆ ನೀವು 6 ಮಂತ್ಸ್ಗೆ ಈಗ ಸಾಲಿಡ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಇವಾಗ ಮ್ಯಾಂಗೋ ಫ್ರೂಟ್ ಕೊಡ್ತೀರಾ ಅಂದರೆ ಅವಾಗ ಸ್ವಲ್ಪ ಮಿಕ್ಸಿಗೆ ಹಾಕಿ ಬ್ಲೆಂಡ್ ಮಾಡಿ, ಸ್ವಲ್ಪ ಫೈಬರ್ಸ್ ಥರ ಇರೋದೆಲ್ಲ ನೀಟಾಗಿ ಬ್ಲೆಂಡ್ ಆಗುತ್ತೆ. ಸೊ ಗಂಟ್ಲಿಗೆ ಸಿಕ್ಕಾಕೊಡಲ್ಲ. ಸೊ 1 ಇಯರ್ ಆದಮೇಲೆ ಆದರೆ ನೀವು ಡೈರೆಕ್ಟಾಗಿ ಈ ಥರ ಮ್ಯಾಶ್ ಮಾಡಿ ಡೈರೆಕ್ಟಾಗಿ ಕೊಡ್ಬೋದು. ನೀವು ನೋಡ್ತಾ ಇರ್ಬೋದು ಮ್ಯಾಶ್ ಜಸ್ಟ್ ಒಂದು 2 ಮಿನಿಟ್ಸ್ ಮ್ಯಾಶ್ ಮಾಡಿದ್ರೂ ಸಾಕು, ನೀಟಾಗಿ ಪೇಸ್ಟ್ ಥರ ಆಗಿಬಿಡುತ್ತೆ. ಸೊ ಇದನ್ನು ನಾವು ಡೈರೆಕ್ಟಾಗಿ ಮಕ್ಕಳು ಕೊಡ್ಬೋದು. ನಾನಿಲ್ಲಿ ಒಂದು ಸಣ್ಣ ಸೈಜು ಮೀಡಿಯಮ್ ಟು ಸ್ಮಾಲ್ ಸೈಜ್ ಇರೋ ಮಾವಿನ ಹಣ್ಣೆ ತೊಗೊಂಡಿರೋದು. ಸೊ ಆಲ್ಮೋಸ್ಟ್ ಹಾಫ್ ಬೌಲಷ್ಟು ಮ್ಯಾಂಗೋ ಪ್ಯೂರಿ ಸಿಗುತ್ತೆ. ಸೊ ಡೈಲಿ ಒಂದು ಸತಿ ಇಷ್ಟು ಕೊಟ್ಟರು ಸಾಕಾಗುತ್ತೆ. ನೀವು ಬೇರೆ ಫ್ರೂಟ್ಸ್ ಬದಲು ಈ ಸೀಸನಲ್ಲಿ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಸೊ ಇದನ್ನು ಕೊಡೋದು ಬೆಸ್ಟ್ ಅಂತಲೇ ಹೇಳ್ಬೋದು. ನಾನು ಯೂಶ್ವಲಿ ಡೈಲಿ ಆ್ಯಪಲ್ ಪ್ಯೂರಿ ಕೊಡ್ತಾ ಇರ್ತೀನಿ, ಅದರದ್ದು ವೀಡಿಯೋ ಕೂಡ ಮಾಡಿದ್ದೀನಿ. ಸೊ ಬೇಕಾದ್ರೆ ಚೆಕ್ಔಟ್ ಮಾಡ್ಬೋದು ನನ್ನ ಚಾನಲಲ್ಲಿ. ಸೊ ಈಗ ಸೀಸನಲ್ ಫ್ರೂಟ್ ಮ್ಯಾಂಗೋ ಆಗಿರೋದ್ರಿಂದ ಅಟ್ಲೀಸ್ಟ್ ವೀಕ್ಲಿ 3-4 ಟೈಮ್ಸ್ ಮ್ಯಾಂಗೋನ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.